ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜೋರಾಗಿದೆ ಎಸ್ಐಆರ್ ಸಮರ. ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಎಸ್ಐಆರ್ ಸಮರ ಜೋರಾಗ್ತಾ ಇದೆ. ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಲಾಗಿದೆ. ಸರ್ಕಾರ ಅಧಿಕಾರಿಗಳನ್ನ ಕೂಡಿ ಹಾಕಿ ಎಸ್ಐಆರ್ ಅನ್ನ ಮಾಡ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮ ಮತದಾರರ ಪಟ್ಟಿಯನ್ನು ತಯಾರಿಸೋಕೆ ಸರ್ಕಾರ ಯತ್ನ ಮಾಡ್ತಾ ಇದೆ. ಒಂದು ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಬೀಳಿಸುವಂತ ಯತ್ನ ಆಗ್ತಿದೆ ಅಂತ ಬಾಂಗ್ಲಾದೇಶದವರನ್ನ ಕರೆ ತಂದಿದ್ದಾರೆ ಅಂತ ಆರೋಪ. ರಾಜ್ಯದಲ್ಲಿ ಎರಡೆರಡು ಎಸ್ಐಆರ್ ಅನ್ನ ಮಾಡಿಸ್ತಾ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಚುನಾವಣಾ ಆಯೋಗದಿಂದ ಎಸ್ಐಆರ್ ಆಗ್ತಾ ಇರುವಂತದ್ದು. ರಾಜ್ಯ ಚುನಾವಣಾ ಆಯೋಗದಿಂದ ಗೊಂದಲ ಸೃಷ್ಟಿಯಾಗ್ತಾ ಇದೆ. ರಾಜ್ಯ ಚುನಾವಣಾ ಆಯೋಗದ ಎಸ್ಐಆರ್ ಅನ್ನ ನಿಲ್ಲಿಸಬೇಕು ಅನ್ನುವಂಥ ಆಗ್ರಹ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗ್ರಹವನ್ನ ಮಾಡ್ತಿರುವಂತದ್ದು, ಆರೋಪವನ್ನ ಮಾಡ್ತಿರೋದು. ನೀವು ಹಳ್ಳ ಇಳಿಸಿದ್ರೆ ಅದಕ್ಕೆ ಆರಂಭದಲ್ಲೇ ನಾವು ಇದನ್ನು ಗಮನಕ್ಕೆ ತರ್ತಾ ಇದೀವಿ ಅಷ್ಟೇ. ಆರಂಭದಲ್ಲಿ ಈಗ 3 ದಿನ ಆಗಿದೆ. 3 ದಿನದಲ್ಲಿ ನಮ್ಮ ಅನುಭವ ಹೀಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅನುಭವ ಹೀಗಿದೆ, ಕಾಂಗ್ರೆಸ್ ಸರ್ಕಾರದ ನಮ್ಮ ಅನುಭವ ಹೀಗಿದೆ ಅನ್ನುವಂಥದ್ದನ್ನ ನಾವು ಗಮನಕ್ಕೆ ತರ್ತೀವಿ. ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಅವರು ಇಲ್ಲಿ ಬಂದಾಗ ಅದೇ ಮಾತನ್ನು ಹೇಳಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಯಾವುದೇ ರೀತಿಯಲ್ಲಾದ್ರೂ ಕೂಡ ಈ ತರ ಮಾಡ್ತಾರೆ ಅನ್ನೋದು ಮೊದಲೇ ಎಚ್ಚರಿಕೆ ಕೊಟ್ಟಿದ್ರು. ಆದ್ರೂ ಕೂಡ ಯಾಕೆ ಎಚ್ಚೆತ್ಕೊಂಡಿಲ್ಲ? ನಾವು ಎಚ್ಚೆತ್ಕೊಳ್ಳೋದಕ್ಕೆ ನಾನು ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲಾ ಬಿಎಲ್ಎಗಳು, ಬಿಎಲ್ಒಗಳ ಜೊತೆ ಬಿಎಲ್ಎ 2ಗಳು ಬಿಎಲ್ಒಗಳ ಜೊತೆ ಹೋಗಕ್ಕೆ ರೆಡಿ ಇದೀವಿ. ನಾವು ರೆಡಿ ಮಾಡಿದೀವಿ. ಮತ್ತೆ ಹೋಗ್ತಿದ್ದಾರೆ. ಮತ್ತು ಸಕ್ರಮವಾಗಿ ಬಿಎಲ್ಎಗಳು ಕಾಂಗ್ರೆಸ್ ಅವರು ಹೋಗ್ಬೋದು, ಬಿಎಲ್ಎಗಳು ಜೆಡಿಎಸ್ ಅವರು ಹೋಗ್ಬೋದು, ಬಿಎಲ್ಎಗಳು ಬಿಜೆಪಿ ಅವರು ಹೋಗ್ಬೋದು. ಯಾರ ಜೊತೆ ಹೋಗ್ತಾರೆ? ಸರ್ಕಾರನೇ ನೇಮಕ ಮಾಡಿದಂತ ಬಿಎಲ್ಒಗಳ ಜೊತೆ. ಅದಕ್ಕೆ ನಾವು ರೆಡಿ ಇದೀವಿ. ಅಲ್ಲ, ಬಿಜೆಪಿಯ ಬಿಎಲ್ಎಗಳು ಸಹಿ ಮಾಡಿದ್ರೆ ಅದು ಉಚಿತ ಆಗಲ್ಲ. ಅದು ಅವ್ರು ಕಾಂಗ್ರೆಸ್ ಅವರಿಗೆ ಮಾತ್ರ ಕರ್ಕೊಂಡು ಹೋಗಿ ಬಿಜೆಪಿ ಅವರು ಬಂದಿಲ್ಲ ಅಂತ ಹಾಕೊಳ್ಳಿ ಅಂತ ಅಬ್ಜೆಕ್ಷನ್ ಹಾಕಬಹುದು. ಮನೆಗೆ ಹೋಗಿ ಫಾರ್ಮ್ ಕೊಡ್ಬೇಕಂತ ಹೇಳಿದ್ದಾರೆ. ಸಿಎಂ ಹೇಳಿದ್ದಾರೆ ಒಂದೇ ಕಡೆ ಸೇರಿಸೋದು ತಪ್ಪು ಅಂತ ಹೇಳಿ. ಅಂದ್ರೆ ಸೇರಿಸಿದ್ಯಾರು? ನೀವು ತಪ್ಪು ಅಂತ ಹೇಳ್ತಿದ್ದೀರಿ. ಸೇರಿಸಿದ್ಯಾರು? ನಿಮ್ಮದೇ ಜಾಗದಲ್ಲಿ, ನೀವು ಗಟ್ಟಿ ಇರುವ ಜಾಗದಲ್ಲಿ ನೀವು ಸೇರಿಸಿರೋದು. ಮೇಡಮ್, ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ, ನೀವು ರಾಜ್ಯ ಸರ್ಕಾರಕ್ಕೆ ಕೋಆಪರೇಟ್ ಮಾಡುತ್ತೆ ವ್ಯಾಲ್ಯೂಯೇಷನ್ ಮಾಡೋ ರೀತಿ ಇದೆ. ಇಲ್ಲ, ಬಿಎಲ್ಒಗಳು ರಾಜ್ಯ ಸರ್ಕಾರದ ಅಧಿಕಾರಿಗಳಲ್ಲ. ಇಡೀ ದೇಶದಲ್ಲಿ ಹಂಗೆ ನಡೆದಿದೆ. ಅಲ್ಲ, ಅವರು ಕೆಲಸ ಮಾಡೋದು ಚುನಾವಣಾ ಆಯೋಗಕ್ಕೆ ಇರುತ್ತಾನೆ. ಚುನಾವಣಾ ಆಯೋಗದ ಕೆಲಸ ಆದ್ರೂ ಇವರು ಇಲ್ಲಿ ಹೆದರಿಸ್ತಿದ್ದಾರೆ. ನೀನು ಟ್ರಾನ್ಸ್ಫರ್ ಮಾಡ್ತೀನಿ, ನೀನು ಸಸ್ಪೆಂಡ್ ಮಾಡ್ತೀನಿ, ನಿಮಗೆ ಹೆದರಿಕೆ ಹುಟ್ಟಿಸ್ತದೆ. ಅದನ್ನೇ ನಾನು ಹೇಳುದು, ದೇ ಆರ್ ಥ್ರೆಟನಿಂಗ್ ಅವರ್ ಬಿಎಲ್ಒಸ್ ಅಂತ. ಥ್ಯಾಂಕ್ ಯು, ಧನ್ಯವಾದ. ರಾಜ್ಯದಲ್ಲಿ ಎರಡೆರಡು ಎಸ್ಐಆರ್ ಅನ್ನ ಮಾಡಿಸ್ತಾ ಇದ್ದಾರೆ. ಬಿಎಲ್ಒಗಳ ಜೊತೆಗೆ ಬಿಎಲ್ಎ ಕಾಂಗ್ರೆಸ್ಸಿಗರು ಹೋಗ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದು. ಜಿಬಿಎ ವ್ಯಾಪ್ತಿಯಲ್ಲಿ 27 ವಾರ್ಡ್ಗಳಲ್ಲಿ ಎರಡೆರಡು ಎಸ್ಐಆರ್ ನಡೀತಾ ಇದೆ. ಮಹದೇವಪುರ ಮತ್ತು ಗಾಂಧಿನಗರಕ್ಕೆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಮೊನ್ನೆ 30ನೇ ತಾರೀಕು ಎಸ್ಐಆರ್ ಆರಂಭ ಆದ ಮೇಲೆ ಇನ್ನೊಂದು ಎಸ್ಐಆರ್ ಅನ್ನ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಯಾಕೆ? 3 ಜಿಬಿಎ ವ್ಯಾಪ್ತಿಗೆ ಈ 27 ವಾರ್ಡ್ಗಳು ಬರ್ತವೆ. 3 ಜಿಬಿಎ ವ್ಯಾಪ್ತಿಗೆ ಬರುವಂತ ವೋಟರ್ ಲಿಸ್ಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಅಲ್ಲೆಲ್ಲೋ ಕುಂತ್ಕೊಂಡು ಆರೋಪ ಮಾಡಿದ್ರು ಅನ್ನುವಂತ ಕಾರಣಕ್ಕಾಗಿ ಅವರಿಗೆ ತೃಪ್ತಿಪಡಿಸುವುದಕ್ಕಾಗಿ ಕೇಂದ್ರ ಚುನಾವಣಾ ಆಯೋಗ ಎಸ್ಐಆರ್ ಅನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಗೊಂದಲ ಸೃಷ್ಟಿ ಮಾಡುವುದಕ್ಕಾಗಿ, ಮಿಸ್ಗೈಡ್ ಮಾಡುವುದಕ್ಕಾಗಿ, ದಾರಿ ತಪ್ಪಿಸುವುದಕ್ಕಾಗಿ ಈ 3 ಜಿಬಿಎ ವ್ಯಾಪ್ತಿಯಲ್ಲಿ ಪ್ಯಾರಲಲ್ ಆಗಿ ಇನ್ನೊಂದು ಎಸ್ಐಆರ್ ಅನ್ನ ರಾಜ್ಯ ಸರ್ಕಾರ ನಡೆಸಕ್ಕೆ ಹೊರಟಿದೆ ಮತ್ತು ನಡೀತಾ ಇದೆ. ಇದನ್ನು ತಕ್ಷಣ ನಿಲ್ಲಿಸಬೇಕು, ಇದರ ಬಗ್ಗೆ ಗಮನ ಕೊಡಬೇಕು ಅನ್ನುವಂತ ಪತ್ರವನ್ನು ನಾವು ಇವತ್ತು ಬರೆದಿದ್ದೀವಿ. ಎಸ್ಐಆರ್ನಲ್ಲಿ ಅಕ್ರಮ ಅಂತ ಬಿವೈ ವಿಜೇಂದ್ರ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರಿಂದ ಬಿಎಲ್ಎಗಳ ದುರುಪಯೋಗ ಆಗ್ತಾ ಇದೆ. ಕಾಂಗ್ರೆಸ್ನವರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಎಲ್ಒಗಳ ಜೊತೆ ಹೋಗ್ತಾ ಇದ್ದಾರೆ. ರಾಜ್ಯ ಸರ್ಕಾರದಿಂದ ದೊಡ್ಡ ಷಡ್ಯಂತರ ನಡೀತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಹಿಂದೂಗಳು ಮಸೀದಿ ಚೌಟ್ರಿಗೆ ಹೋಗದಂತಾಗಿದೆ. ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅನ್ಯಾಯ ಮಾಡಲಾಗ್ತಾ ಇದೆ.
ಹಿಂದೂಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿಕೊಂಡು ಬಿವೈ ವಿಜಯೇಂದ್ರ ಗಂಭೀರ ಆರೋಪ ಮಾಡ್ತಿರೋದು. ಸಾಗರದಲ್ಲಿ ಕಾಂಗ್ರೆಸ್ ಪರ ಬಿಎಲ್ಒಗಳ ಪ್ರಚಾರ ಅಂತ ಹೇಳಿಕೊಂಡು ವಿಜಯೇಂದ್ರ ಆರೋಪ ಮಾಡ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರಲಾಗ್ತಾ ಇದೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಮತ್ತೊಂದು ಕಡೆ ಸಾಗರದಲ್ಲಿ ಅಧಿಕಾರಿಗಳು ಇದನ್ನು ಹಂಚ್ತಾ ಇದ್ದಾರೆ. SIR ಪ್ರಾಮುಖ್ಯತೆ ಏನು ಅಂತೇಳಿ ಹೇಳಿಕೊಂಡು BLOಗಳೇ, ಬ್ಲಾಕ್ ಲೆವೆಲ್ ಆಫೀಸರ್ಸ್ಗಳು ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಇವತ್ತು ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಯಾವ ಸದುದ್ದೇಶ ಇಟ್ಕೊಂಡು ದೇಶದ ಚುನಾವಣಾ ಆಯೋಗ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇದ್ದಾರೋ ಆ ಸದುದ್ದೇಶವನ್ನು ಹಾಳುಗೆಡುವಂತ ಕೆಲಸ ಇವತ್ತು ಆಡಳಿತ ಪಕ್ಷ ಮಾಡೋದಕ್ಕೆ ಹೊರಟಿದ್ದಾರೆ. ಎಸ್ಐಆರ್ನಲ್ಲಿ ಅಕ್ರಮ ಅಂತ ಪ್ರಹ್ಲಾದ್ ಜೋಶಿ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಮನಗರದಲ್ಲಿ ನಡೆದ ಎಸ್ಐಆರ್ನಲ್ಲಿ ಅಕ್ರಮ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇದು ಪ್ರಜಾಪ್ರಭುತ್ವದ ಆಶಯಗಳಿಗೆ ಬಗೆದಂತಹ ದ್ರೋಹ. ಇದು ಬಿಎಲ್ಒಗಳ ದುರುಪಯೋಗ ಆಗ್ತಿದೆ ಅಂತ ಹೇಳಿಕೊಂಡು ಜೋಶಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇಡೀ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪ ಇದೆ. ಈ ಬೃಹತ್ ಹಗರಣದ ಹಿಂದೆ ಯಾರ ಹಿತಾಸಕ್ತಿ ಅಡಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿರೋದು. ಜನಸಾಮಾನ್ಯರ ಧ್ವನಿಯನ್ನ ಹತ್ತಿಕ್ಕುವ ಯತ್ನ ಆಗ್ತಾ ಇದೆ. ನಿಷ್ಪಕ್ಷಪಾತ ಹಾಗೂ ಸಮಗ್ರ ತನಿಖೆ ಆಗಬೇಕು ಅಂತ ಎಕ್ಸ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹವನ್ನ ಮಾಡಿದ್ದಾರೆ. ಈಗ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವನ್ನ ಬಿಜೆಪಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಬಿಎಲ್ಒಗಳ ದುರುಪಯೋಗ ಆಗ್ತಾ ಇದೆ, ಪಾಂಪ್ಲೆಂಟ್ ಅನ್ನ ಹಂಚ್ತಾ ಇದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ನ್ಯಾಯ? ಇಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಜನಸಾಮಾನ್ಯರನ್ನ ಒಂದೆಡೆ ಸೇರಿಸಿ, ಎಸ್ಪೆಷಲಿ ಈ ಚೌಟ್ರಿಗಳಲ್ಲಿ ಮುಸ್ಲಿಮರನ್ನೆಲ್ಲ ಸೇರಿಸ್ಬಿಟ್ಟು ಅಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸರಿಯಾದಂತಹ ಪದ್ಧತಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕೃಷ್ಣ, ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಈಗ ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ. ಈಗ ಶೋಭಾ ಕರಂದ್ಲಾಜೆ, ಬಿವೈ ವಿಜಯೇಂದ್ರ ಅವರು ಕೂಡ ಈಗ ಬಿಎಲ್ಒಗಳ ದುರುಪಯೋಗ ಆಗ್ತಾ ಇದೆ, ರಾಜ್ಯ ಸರ್ಕಾರ ಎರಡೆರಡು ಎಸ್ಐಆರ್ ಅನ್ನ ಮಾಡ್ತಾ ಇದೆ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಪೂರಕ ಅನ್ನುವಂತೆ ಡಾಕ್ಯುಮೆಂಟ್ ಏನಾದರೂ ರಿಲೀಸ್ ಮಾಡಿದ್ದಾರೆ? ಹೇಗೆ ಅವರ ಆರೋಪ ಏನು? ಯಾವ ರೀತಿ ಅಕ್ರಮ ಆಗ್ತಿದೆಯಂತೆ? ಧನುಶ್ರೀ, ರಾಜ್ಯದಲ್ಲಿ ಎಸ್ಐಆರ್ ಚಟಪಟಿ ಜೋರಾಗಿರುವಂತದ್ದು ಸರ್ಕಾರವೇ, ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಎಸ್ಐಆರ್ ನಿಂದ ತಮ್ಮ ಮತಗಳು ಕೈ ಬಿಡದಿರುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ನಿನ್ನೆ ದಿನ ಕ್ಯಾಬಿನೆಟ್ ನಲ್ಲಿ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಶಾಸಕರು ಎಲ್ರಿಗೂ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮತಗಳು ಕಾಂಗ್ರೆಸ್ ಪರತಕ್ಕಂತ ಮತಗಳು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ಎಲ್ಲೊಂದ್ ಕಡೆ ಕಾಂಗ್ರೆಸ್ನವರೇ ಈಗ ದೊಡ್ಡ ಮಟ್ಟದ ಅಕ್ರಮ ಎತ್ತಾ ಇದ್ದಾರೆ ಅನ್ನೋ ಆಪಾದನೆಯನ್ನ ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು. ಈಗಾಗಲೇ ನೀವ್ ಹೇಳ್ತಾ ಇದ್ರಿ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಒಂದು ಸಂಬಂಧಪಟ್ಟಂತೆ ಏನು ಅಕ್ರಮವನ್ನು ಮಾಡಲಾಗ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ಶಾಸಕರೇ BLOಗಳ ಜೊತೆ ಹೋಗ್ತಾ ಇದ್ದಾರೆ, BLOಗಳು ಕಾಂಗ್ರೆಸ್ ಏಜೆಂಟ್ ಕೂಡ ಇರ್ತಾರೆ, ಅವ್ರ ಜೊತೆ ಹೆಚ್ಚು ಹೋಗೋದ್ರ ಮುಖಾಂತರವಾಗಿ ಬಿಜೆಪಿ BLOಗಳಿಗೆ ಅವ್ರು ಬಿಟ್ಕೊಡ್ತಾ ಇಲ್ಲ. ಮತ್ತೆ ಅರ್ಜಿಯನ್ನ ಕೊಟ್ಟರು ಕೂಡ ಅವರೇ ಫಿಲ್ ಮಾಡ್ತಾರೆ. ಮತ್ತೊಂದ್ ಕಡೆ ಎಲ್ಲೊಂದ್ ಕಡೆ ಅಲ್ಪಸಂಖ್ಯಾತರನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಿ ಒಂದು ಚೌಟ್ರಿ ಆಗಿರ್ಬೋದು ಮತ್ತೆ ಮಸೀದಿಗಳಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಇಲ್ಲಿನ ಚುನಾವಣಾಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದು ನೇರ ಆಪಾದನೆಯನ್ನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ಅದೀಗ ಎಲ್ಲರೂ ಕೂಡ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಪಾದನೆ ಮಾಡಿದರೆ ಕೂಡಲೇ ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶನ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಎಲ್ಲೊಂದ್ ಕಡೆ ಈ ಒಂದು ವಿಚಾರವಾಗಿ ರಾಜಕೀಯವಾಗಿ ಹೋರಾಟವನ್ನ ಮಾಡುವಂತ ಕೂಡ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಯಾವ ರೀತಿಯಾಗಿ ರಾಜ್ಯದ ಹಲವೆಡೆ ಈ ರೀತಿಯ ಸಮಸ್ಯೆಗಳಾಗ್ತಾ ಇದೆ, ಯಾವ ರೀತಿ ಅಕ್ರಮವನ್ನ ಎಸಗಲಾಗ್ತಾ ಇದೆ ಅನ್ನೋದು ವಿಚಾರವನ್ನ ಈಗ ಸಾಕಷ್ಟು ದಾಖಲೆಗಳು, ವಿಡಿಯೋಗಳು ಮತ್ತೊಂದ್ ಕಡೆ ಅದನ್ನ ಸುದ್ದಿಗೋಷ್ಠಿ ಮುಖಾಂತರವಾಗಿ ಬಹಿರಂಗಪಡಿಸುವ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಕೂಡ ನೆನ್ನೆ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ರಾಮನಗರ ಆಗಿರ್ಬೋದು ಮತ್ತೆ ತುಮಕೂರು ಭಾಗದಲ್ಲಿ ಯಾವ ರೀತಿಯಾಗಿ ಈಗ
ಅಕ್ರಮವನ್ನ ಎಸಗಲಾಗ್ತಾ ಇದೆ ಅನ್ನೊಂದು ಆಪಾದನೆಯನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಸಮರವನ್ನು ಸಾರಿರುವಂತದ್ದು. ಈಗ ಸದ್ಯಕ್ಕೆ ಎಲ್ಲೆಲ್ಲಿ ಲೋಪ ಆಗ್ತಾ ಇದೆ, ಅಕ್ರಮ ಆಗ್ತಾ ಇದೆ ಅನ್ನೋ ವಿಚಾರವನ್ನ ಮಾಧ್ಯಮಗಳ ಮೂಲಕ ಬಹಿರಂಗಪಡಿಸುವ ಕೆಲಸವನ್ನು ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಮಾಡಿದ್ದಾರೆ. ಬರುವಂತ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ನಡವಳಿಕೆ ಮತ್ತೆ ಚುನಾವಣಾಧಿಕಾರಿಗಳು ಯಾವ ರೀತಿಯಾಗಿ ನಡೆಯನ್ನ ತೋರ್ತಾರೆ, ಅದರ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟವನ್ನ ತೀವ್ರಗೊಳಿಸುವಂತ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕೂಡ SIR ಕೂಡ ಆಗಿದೆ. ಅಲ್ಲಿ 60 ಲಕ್ಷಕ್ಕೂ ಹೆಚ್ಚು ಮತಗಳು SIR ನಿಂದ ಈಗ ಬಿಟ್ಟು ಹೋಗಿರ್ತಕ್ಕಂಥದ್ದು. ಅದೇ ಆತಂಕ ಈಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮನೆ ಮಾಡಿದೆ. ಒಂದ್ ವೇಳೆ ಕರ್ನಾಟಕದಲ್ಲಿ ಕೂಡ SIR ನಿಂದಾಗಿ ಏನಾದ್ರು ಮತಗಳು ಹೋಗ್ಬಿಡ್ತು ಅಂತಂದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಅನ್ನೋದು ಕೂಡ ಕಾಂಗ್ರೆಸ್ನ ಆತಂಕ ಆಗಿದೆ. ಆದ್ರೆ ಎಲ್ಲೊಂದ್ ಕಡೆ ಅನರ್ಹ ಮತಗಳು ಇರಬಾರ್ದು ಅನ್ನೋದು ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ತಂತ್ರಗಾರಿಕೆ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ನಾಯಕರು ಯಾವ ರೀತಿ ತಂತ್ರಗಾರಿಕೆಯನ್ನ ಮಾಡ್ತಾರೆ ಅದ್ರ ತಕ್ಕಂತೆ ಪ್ರತಿತಂತ್ರವನ್ನು ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಮಾಡ್ತಾ ಇರುವಂತದ್ದು. ಈಗಷ್ಟೇ ಒಂದಷ್ಟು ದಾಖಲೆಗಳನ್ನ ಶೋಭಾ ಕರಂದ್ಲಾಜೆ ಅವರು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಆ ಒಂದು ಬಿಡುಗಡೆ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಮತ್ತೆ ಸರ್ಕಾರಕ್ಕೂ ಕೂಡ ಒಂದು ರೀತಿ ಚಾಟಿ ಬೀಸುವಂತ ನಿಟ್ಟಿನಲ್ಲಿ ಮತ್ತೆ ಕೇಂದ್ರ ಚುನಾವಣಾ ಆಯೋಗದ ಮುಖಾಂತರವಾಗಿ ಮತ್ತೊಮ್ಮೆ SIR ಪ್ರಕ್ರಿಯೆಯನ್ನ ಹೊಸದಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ದೊಡ್ಡ ಮಟ್ಟದ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು ಮತ್ತೆ ದೆಹಲಿ ಮಟ್ಟದಲ್ಲೂ ಕೂಡ ಈಗಾಗಲೇ ಈ ಒಂದು ಹೋರಾಟವನ್ನು ಮಾಡುವಂತ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು. ಧನುಶ್ರೀ ಕೃಷ್ಣ, ಈಗ ಇಲ್ಲಿ ಅಕ್ರಮ ಆಗ್ತಿರೋಂಥದ್ದು ನಮಗೂ ಕೂಡ ಪ್ರೂವ್ ಆಗಿದೆ. ನಮಗೂ ಕೂಡ ಸಾಕಷ್ಟು ವಿಜುವಲ್ ಕೂಡ ಸಿಕ್ಕಿದೆ. ಒಂದೇ ಚೌಟ್ರಿಯಲ್ಲಿ ಒಂದೇ ಕೋಣೆಯಲ್ಲಿ SIR ಪ್ರಕ್ರಿಯೆ ಅರ್ಜಿಯನ್ನು ಫಿಲ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಈಗ ಇಷ್ಟೊಂದು ಆರೋಪ ಪ್ರತ್ಯಾರೋಪಗಳು ಆಗ್ತಾ ಇದೆ. ರಾಜ್ಯ ಸರ್ಕಾರದವ್ರು ಯಾಕೆ ಸುಮ್ಮನಿದ್ದಾರೆ? ಇನ್ನೂ ಕೂಡ ಆಕ್ಷನ್ ತೆಗೆದುಕೊಳ್ಳುವಂತ ಕೆಲಸ ಮಾಡಿಲ್ಲ. ಆಕ್ಷನ್ ತೆಗೆದುಕೊಳ್ತಾರ ಕೆಲವೊಂದು BLOಗಳ ವಿರುದ್ಧವಾಗಿ ಅಂತ ಧನುಶ್ರೀ, ಅದನ್ನ ಚುನಾವಣಾ ಅಧಿಕಾರಿಗಳು ಗಮನಿಸಬೇಕು. ಆದ್ರೀಗ ಇಲ್ಲಿ ರಾಜ್ಯ ಚುನಾವಣಾಧಿಕಾರಿಗಳು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ನಡೀತಾರೆ ಅನ್ನೋ ಒಂದು ಆಪಾದನೆಯನ್ನ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡ್ತಾ ಇರುವಂತದ್ದು. ಒಂದ್ ವೇಳೆ ಏನಾದ್ರು ಕಾಂಗ್ರೆಸ್ ಸರ್ಕಾರದ ಹೊರತುಪಡಿಸಿ ಬಿಜೆಪಿ ಅಥವಾ ಬೇರೆ ಸರ್ಕಾರ ಇದ್ರೂ ಕೂಡ ಇದರಿಂದ ಚರ್ಚೆಗಳು ಕೂಡ ಬರ್ತಾ ಇತ್ತು. ಆದ್ರೀಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಕಷ್ಟು ಆಪಾದನೆಯನ್ನ ಮಾಡ್ತಾ ಇರುವಂತದ್ದು. ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ನಿರ್ದೇಶನದಂತೆ ಚುನಾವಣಾಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸರ್ಕಾರದ ಸಂಬಂಧಪಟ್ಟಂದ್ರು ಇಲ್ಲಿ ಅಧಿಕ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇನಿದ್ರು ಕೂಡ ಕೇಂದ್ರ ಚುನಾವಣಾ ಆಯೋಗದವರೇ ಈಗ ಕ್ರಮವನ್ನ ಕೈಗೊಳ್ಳಬೇಕು. ಆದ್ರೀಗ ರಾಜ್ಯ ಸರ್ಕಾರ ಕೂಡ ಈ ಒಂದು ವಿಚಾರ ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಈ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾಕಂದ್ರೆ DK ಶಿವಕುಮಾರ್ ಅವರು ನಿನ್ನೆ ಖುದ್ದು ಮಾತಾಡಿದರೆ ನಮಗೂ ಕೂಡ ಈ ಒಂದು ವಿಚಾರ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ, ಯಾವುದೇ ಮತಗಳು ಕೂಡ ಆ ಒಂದು ನಿಟ್ಟಿನಲ್ಲಿ ನಾವು ಕ್ರಮವನ್ನು ವಹಿಸಿದ್ದೇವೆ ಅನ್ನುವಂಥದ್ದು. ಮತ್ತೊಂದ್ ಕಡೆ ಪ್ರತಿ ವಿಧಾನಸಭಾ ಕ್ಷೇತ್ರ ಬೂತ್ಗಳಲ್ಲಾಗಿರ್ಬೋದು ಆಯಾ ಕ್ಷೇತ್ರಗಳಲ್ಲಿ ಇಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಏಜೆಂಟ್ಗಳು BLOಗಳ ಜೊತೆ ಹೋಗ್ತಾ ಇರುವಂತದ್ದು, ಮತ್ತೆ ಏನು ಅರ್ಜಿಯನ್ನ ಕೊಡ್ತಾರೆ ಅವರೇ ಫಿಲ್ ಮಾಡ್ಕೊಳ್ಳುವಂಥದ್ದು. ಮತ್ತೊಂದ್ ಕಡೆ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದವರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಹಾಕೊಳ್ಳುವಂಥದ್ದು, ಮತ್ತೆ ಎಲ್ಲ ಒಂದ್ ಕಡೆ BLOನೇ ಒಂದ್ ರೀತಿ ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸವನ್ನ ಮಾಡ್ತಿರುವಂತದ್ದು. ಹೀಗೆ ಸಾಕಷ್ಟು ಆಪಾದನೆಯನ್ನ ಇದೀಗ ರಾಜ್ಯದ ಬಿಜೆಪಿ ನಾಯಕರು ಕೂಡ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಈ ಒಂದು ಆಪಾದನೆಗೆ ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳು ಮತ್ತೆ ಮುಖ್ಯಮಂತ್ರಿಗಳು ನಡೆಯನ್ನ ತೋರ್ತಾ ಇರುವಂತದ್ದು. ಈಗಾಗಲೇ ಯಾವಾಗ ಕುಮಾರಸ್ವಾಮಿ ಅವರು ಆಪಾದನೆಯನ್ನ ನಿಧಿನ ಮಾಡಿದ್ರು ಅದಾದ ಬಳಿಕವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಅದಕ್ಕೆ ಒಂದ್ ರೀತಿ ಕೌಂಟರ್ನ ಕೊಟ್ಟಿದ್ದಾರೆ. ಅಂದ್ರೆ ವಿರೋಧ ಪಕ್ಷದವರು ಆಪಾದನೆ ಮಾಡ್ತಾರೆ, ನಾವು ನಮ್ಮ ಕೆಲಸವನ್ನ ನಾವು ಅಧಿಕಾರದಲ್ಲಿ ಇದ್ದೇವೆ, ನಮ್ಮ ಕರ್ತವ್ಯವನ್ನು ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಅದರಿಂದ ಜಾರ್ಕೊಂಡಿದ್ದಾರೆ. ಹಾಗಾಗಿನೇ ಈ ಒಂದು ವಿಚಾರ ಸದ್ಯಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಈ ಒಂದು ಜಟಾಪಟಿ ಆರೋಪ ಪ್ರತ್ಯಾರೋಪ ಇನ್ನೂ ಕೂಡ ಮುಂದುವರುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಕ್ರಮವನ್ನ ಕೈಗೊಳ್ಳಬೇಕಾದಂತದ್ದು ಕೇಂದ್ರ ಚುನಾವಣಾ ಆಯೋಗ. ಈಗಾಗಲೇ ಸಂಬಂಧಪಟ್ಟಂತ ಕೇಂದ್ರ ಸಚಿವ ಆಗಿರತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ರಾಜ್ಯದ ಚುನಾವಣಾ ಆಯೋಗದ ಜೊತೆಗೆ ರಾಜ್ಯ ಚುನಾವಣಾ ಅಧಿಕಾರಿ ಜೊತೆಗೆ ಕೇಂದ್ರದ ಚುನಾವಣಾ ಆಯೋಗದ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಪತ್ರವನ್ನ ಬರೆದಿದ್ದಾರೆ. ಆ ಒಂದು ಪತ್ರವನ್ನ ಅವಲೋಕನ ಮಾಡಿ ಅಂತಿಮವಾಗಿ ಕೇಂದ್ರ ಚುನಾವಣಾ ಆಯೋಗದ ಮತ್ತೊಮ್ಮೆ ಏನಾದ್ರೂ SIR ಪ್ರಕ್ರಿಯೆಯನ್ನು ಆರಂಭ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಳ್ತಾ ಅಥವಾ ಈಗಿರ್ತಕ್ಕಂಥ SIR ಪ್ರಕ್ರಿಯೆಯನ್ನು ಮುಂದುವರಿಸುವಂತ ನಿಟ್ಟಿನಲ್ಲಿ ಯಾವೆಲ್ಲ ಚುನಾವಣಾ ಅಧಿಕಾರಿಗಳು ಅಕ್ರಮವನ್ನ ಎಸಗುತ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಏನಾದ್ರೂ ಕೇಂದ್ರ ಚುನಾವಣಾ ಆಯೋಗದಿಂದ ಏನಾದ್ರೂ ಒಂದು ಸಂದೇಶನ ಬರುತ್ತಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. BLOಗಳು ಮನೆ ಮನೆಗೆ ಭೇಟಿ ಮಾಡ್ತಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿಯ ಆರೋಪದ ಬೆನ್ನಲ್ಲೇ ಚುನಾವಣಾ ಆಯೋಗ ಪತ್ರವನ್ನು ಹೊರಡಿಸಿರುವಂಥದ್ದು. BLOಗಳು ಮನೆ ಮನೆಗೆ ಭೇಟಿ ನೀಡೋಕೆ ನಿರ್ದೇಶಿಸೋಕೆ ಪತ್ರವನ್ನು ಹೊರಡಿಸಲಾಗಿದೆ. ಅಂದ್ರೆ ಕೆಲವೊಂದು ಭಾಗದಲ್ಲಿ BLOಗಳು ಮನೆ ಮನೆಗೆ ಹೋಗ್ತಾ ಇಲ್ಲ ಅನ್ನುವಂಥ ಆರೋಪ. ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಅನ್ಬುಕುಮಾರ್ ಪತ್ರವನ್ನು ಬರೆದಿದ್ದಾರೆ. ಅನ್ಬುಕುಮಾರ್ ರಾಜ್ಯ ಚುನಾವಣಾಧಿಕಾರಿ, ಚುನಾವಣಾ ಆಯೋಗದ ನಿರ್ದೇಶನ ಪಾಲಿಸೋಕೆ ಸೂಚನೆಯನ್ನ ಕೊಡಲಾಗಿದೆ. ಕೆಲವರು ಕಳ್ಳಾಟ ಆಡ್ತಾ ಇದ್ದಾರೆ. BLOಗಳು ಒಂದೇ ಕಡೆ ಕೂತ್ಕೊಂಡು ಎಲ್ಲರನ್ನ ಅಲ್ಲಿಗೆ ಕರೆಸಿ ಅಲ್ಲಿ ಅವರು ಈ ಒಂದು SIR ಅರ್ಜಿಯನ್ನ ಫಿಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ವಿಜುವಲ್ಗಳು ಕೂಡ ವಿಡಿಯೋಗಳು ಕೂಡ ನ್ಯೂಸ್ 18ಗೂ ಕೂಡ ಸಿಕ್ಕಿದೆ. ಸೊ ಯಾವಾಗ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ ನೋಡಿ. ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ನಿರ್ದೇಶನವನ್ನ ಕೊಡಲಾಗಿದೆ. ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಅನ್ಬುಕುಮಾರ್ ಪತ್ರವನ್ನ ಬರೆದಿದ್ದಾರೆ. ಆಯೋಗದ ನಿರ್ದೇಶನ ಏನಿದೆ ಅದನ್ನ ಚಾಚೂ ತಪ್ಪದೆ ಪಾಲಿಸಬೇಕು, ಮನೆ ಮನೆಗೆ ಹೋಗಿನೇ ಡಾಕ್ಯುಮೆಂಟ್ ಅನ್ನ ಕಲೆ ಹಾಕಬೇಕು ಅಂತ ಹೇಳ್ಕೊಂಡು ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಇವರು
ಪತ್ರವನ್ನು ಹೊರಡಿಸಿದ್ದಾರೆ. ನಿರ್ದೇಶನದ ಪ್ರಕಾರ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಈಗ ರಾಜ್ಯ ಚುನಾವಣಾ ಆಯೋಗ ಎಚ್ಚೆತ್ತುಕೊಂಡಂತಿದೆ, ಏನ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಅನ್ಬುಕುಮಾರ್ ಅವರು? ಧನುಶ್ರೀ ಪೂಜಾರಿ, ರಾಜ್ಯದಲ್ಲಿ ಈಗಾಗಲೇ SIR ಪ್ರಕ್ರಿಯೆಗಳು ಆರಂಭ ಆಗಿದೆ. ಮನೆ ಮನೆಗೆ BLOಗಳು ಭೇಟಿಯನ್ನು ನೀಡಿ ಅಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೂಡ ವಿತರಣೆಯನ್ನು ಮಾಡ್ತಿದ್ದಾರೆ. ಆದರೆ ಕೆಲವು ಭಾಗದಲ್ಲಿ BLOಗಳು ಲೋಪದೋಷಗಳನ್ನು ಮಾಡ್ತಾ ಇದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಅನ್ನ ಅವರ ಕಚೇರಿಯಲ್ಲೇ ಕುಳಿತು ವಿತರಣೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಮುಖ್ಯ ಚುನಾವಣಾಧಿಕಾರಿಗಳಿಗೆ ದೂರು ಕೂಡ ಬಂದಿತ್ತು. ಅದು ರಾಮನಗರ ಇರಬಹುದು, ಹಾಗೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ಈ ರೀತಿಯ ದೂರುಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರು ಖಡಕ್ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಜಿಲ್ಲಾಧಿಕಾರಿಗಳಿಗೆ. ಅಂದ್ರೆ ಜಿಲ್ಲಾಧಿಕಾರಿಗಳು ಅಲ್ಲಿಯ ಜಿಲ್ಲಾ ಚುನಾವಣಾಧಿಕಾರಿಗಳಾಗಿರ್ತಾರೆ ಅಂತ ಅವರಿಗೆ ಈಗಾಗಲೇ ಅವರು ಆದೇಶವನ್ನು ಮಾಡಿದ್ದಾರೆ. ಎಲ್ಲಾ BLOಗಳಿಗೂ ಕೂಡ ಸೂಚನೆಯನ್ನು ಕೊಡಬೇಕು. ಯಾರೂ ಕೂಡ ಅಂದ್ರೆ ಕಚೇರಿಯಲ್ಲಿ ಕುಳಿತು ಎನ್ಯುಮರೇಷನ್ ಫಾರ್ಮ್ ಅನ್ನ ಗಣತಿ ನಮೂನೆಯನ್ನು ವಿತರಣೆಯನ್ನು ಮಾಡಬಾರದು. ಮನೆ ಮನೆಗೆ ಭೇಟಿಯನ್ನ ನೀಡಿ ಭಾರತ ಚುನಾವಣಾ ಆಯೋಗದ ನಿಯಮ ಏನಿದೆ ಆ ನಿಯಮಾನುಸಾರವಾಗಿಯೇ ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಈಗ ಮುಖ್ಯ ಚುನಾವಣಾಧಿಕಾರಿಯಾಗಿರುವಂತಹ ಅನ್ಬುಕುಮಾರ್ ಅವರು ಆದೇಶವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಮತದಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಮತದಾರರಿಗಾಗಿ ಅಲ್ಲಿ ಕಲ್ಪಿಸಿರ್ತಕ್ಕಂಥ ಕೇಂದ್ರಗಳೇನಿದೆಯಲ್ಲ ಆ ಒಂದು ಕೇಂದ್ರಗಳಲ್ಲಿ ಅವರಿಗೆ ಸೌಲಭ್ಯವನ್ನು ಕೂಡ ನೀಡಬೇಕು. ಅವರಿಗೆ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಕುರಿತಾಗಿ ಅಥವಾ ಅದನ್ನ ಯಾವ ರೀತಿಯಾಗಿ ಭರ್ತಿ ಮಾಡಬೇಕು ಅನ್ನೋ ಕುರಿತಾಗಿಯೂ ಕೂಡ ಒಂದಿಷ್ಟು ಸಲಹೆಗಳನ್ನ ಕೊಡಬೇಕು, ಸಹಾಯವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅನ್ಬುಕುಮಾರ್ ಅವರು ಈಗ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ಮನೆ ಮನೆಗೆ ತಲುಪಿಸದೆ ಒಂದೇ ಸ್ಥಳದಲ್ಲಿ ಕೂತು ವಿತರಣೆಯನ್ನು ಮಾಡ್ತಿರುವ ಬಗ್ಗೆ ಹಲವು ದೂರುಗಳು ಬಂದಿತ್ತು. ಜೊತೆಗೆ ರಾಜಕೀಯ ಪಕ್ಷಗಳು ಕೂಡ ಇದನ್ನ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಇದನ್ನ ರಾಜ್ಯ ಸರ್ಕಾರದ ಕಾರಣಕ್ಕಾಗಿ ಅಥವಾ ಆ ಭಾಗದಲ್ಲಿರ್ತಕ್ಕಂಥ BLOಗಳು ಯಾರ್ದೋ ಅಡಿಯಾಳಂತೆ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂತ ಅರ್ಥದಲ್ಲಿ ಬಿಂಬಿಸಿ ಒಂದಿಷ್ಟು ಆರೋಪಗಳನ್ನು ಮಾಡ್ತಿದ್ರು. ಇದೆಲ್ಲದರ ಆರೋಪ ಜೊತೆಗೆ ಚುನಾವಣಾ ಅಧಿಕಾರಿಗಳಿಗೆ ಬಂದಿರತಕ್ಕಂಥ ದೂರು ಇದೆಲ್ಲವನ್ನ ಆಧರಿಸಿ ಈಗ ಮುಖ್ಯ ಚುನಾವಣಾಧಿಕಾರಿಯಾಗಿರುವಂತಹ ಅನ್ಬುಕುಮಾರ್ ಅವರು ಆದೇಶವನ್ನು ಮಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ BLOಗಳು ಕಾರ್ಯವನ್ನ ಸುಧಾರಣೆ ಮಾಡೋದಕ್ಕೋಸ್ಕರವಾಗಿ ಈ ರೀತಿಯ ಒಂದು ಆದೇಶವನ್ನು ಮಾಡಿದಂತೆ ಕಾಣುತ್ತದೆ. ಜೊತೆಗೆ ಈ ಒಂದು ಆದೇಶದ ನಂತರದಲ್ಲಾದರೂ ಜಿಲ್ಲಾ ಚುನಾವಣಾಧಿಕಾರಿಗಳು BLOಗಳ ಕಾರ್ಯದ ಮೇಲೆ ಸಾಕಷ್ಟು ನಿಗಾವನ್ನು ಇಡಬೇಕಾಗತ್ತೆ. ಜೊತೆಗೆ ಎಲ್ಲಾ BLOಗಳು ಭಾರತ ಚುನಾವಣಾ ಆಯೋಗದ ನಿಯಮ ಅನುಸಾರವಾಗಿ ಪ್ರತಿ ಮನೆ ಮನೆಗೆ ತೆರಳಿ ಅಲ್ಲಿ ಈ ಒಂದು ಗಣತಿ ನಮೂನೆಯನ್ನ ವಿತರಣೆಯನ್ನ ಇನ್ನಾದರೂ ಮಾಡ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ 3 ಬಾರಿ BLOಗಳು ಮನೆಗೆ ಭೇಟಿ ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಈ ಒಂದು ನಿಯಮ ಇರುವಂತದ್ದು. ಆದ್ರೆ BLOಗಳು ಆರಂಭದಲ್ಲಿಯೇ ಯಾವುದೋ ಒಂದು ಸ್ಥಳದಲ್ಲಿ ಕುಳಿತು ಆಯಕಟ್ಟಿನ ಸ್ಥಳದಲ್ಲಿ ಕೂತ್ಕೊಂಡು ಮತದಾರರಿಗೆ ಬರೋದಕ್ಕೆ ಹೇಳಿ ಆ ಒಂದು ಗಣತಿ ನಮೂನೆಯನ್ನು ವಿತರಣೆ ಮಾಡುವಂತದಿಲ್ಲ. ಇದು ಎಲ್ಲೋ ಒಂದ್ ಕಡೆ ಈ ಒಂದು SIR ನ ಮೂಲ ಉದ್ದೇಶವನ್ನೇ ಹಾಳು ಮಾಡಿದಂತಾಗತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗಕ್ಕೆ ಬಂದಿರತಕ್ಕಂಥ ದೂರನ್ನ ಸ್ವೀಕರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆದೇಶವನ್ನು ಕೂಡ ಮುಖ್ಯ ಚುನಾವಣಾಧಿಕಾರಿ ಆಗಿರುವಂತಹ ಅನ್ಬುಕುಮಾರ್ ಅವರು ಮಾಡಿದ್ದಾರೆ. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಸಿಎಂ DK ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಿ DK ಶಿವಕುಮಾರ್ ಅವರು ಇವತ್ತಿಗೆ ಬರೋಬ್ಬರಿ 1 ತಿಂಗಳು. ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡಿ 1 ತಿಂಗಳಾಗುತ್ತೆ. ಈ ಬೆನ್ನಲ್ಲೇ ಪತ್ನಿ ಸಹೋದರನ ಜೊತೆಗೆ DK ಶಿವಕುಮಾರ್ ಭೇಟಿಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರನ್ನ. ಸಿದ್ದರಾಮಯ್ಯ ನಿವಾಸದಲ್ಲೇ ಉಪಹಾರವನ್ನು ಕೂಡ ಸೇವಿಸಿದ್ದಾರೆ. ಕುಟುಂಬ ಸಮೇತರಾಗಿ ಭೇಟಿ. ಅಧಿಕಾರ ಹಸ್ತಾಂತರವಾದ ಬಳಿಕ ಮೊದಲ ಭೇಟಿ ಇದು. ಸಿದ್ದರಾಮಯ್ಯನವರಿಗೆ ಧನ್ಯವಾದವನ್ನ ಹೇಳಿದ್ದಾರೆ ಸಿಎಂ ಕುಟುಂಬ. ಸಿದ್ದರಾಮಯ್ಯ ಜೊತೆಗೆ ಕೆಲಕಾಲ ಆತ್ಮೀಯವಾಗಿ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ತಮ್ಮ ಮನೆಗೂ ಊಟಕ್ಕೆ ಸಿದ್ದರಾಮಯ್ಯನವರಿಗೆ ಆಹ್ವಾನಿಸಿದ್ದಾರೆ ಸಿಎಂ DK ಶಿವಕುಮಾರ್ ಕುಟುಂಬ. ಪತ್ನಿ ಉಷಾ, ಸಹೋದರ DK ಸುರೇಶ್ ಜೊತೆಗೆ DK ಶಿವಕುಮಾರ್ ಅವರು ಭೇಟಿ ನೀಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಅಧಿಕಾರವನ್ನ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಹಸ್ತಾಂತರವನ್ನ ಮಾಡಿದ್ರು. ಅದಾದ ಮೇಲೆ ಭೇಟಿಯನ್ನ ಮಾಡಿರಲಿಲ್ಲ. ಈಗ ಖುದ್ದು ಸಿದ್ದರಾಮಯ್ಯವರ ನಿವಾಸಕ್ಕೆ ಕುಟುಂಬ ಸಮೇತರಾಗಿ DK ಶಿವಕುಮಾರ್ ಅವರು, ಅವರ ಪತ್ನಿ ಉಷಾ, ಅವರ ಸಹೋದರ DK ಸುರೇಶ್ ಎಲ್ಲರೂ ಕೂಡ ಭೇಟಿಯನ್ನ ನೀಡಿದ್ದಾರೆ. ಭೇಟಿಯನ್ನ ಕೊಟ್ಟು ಕುಶಲೋಪರಿಯನ್ನ ವಿಚಾರಿಸಿ ಬ್ರೇಕ್ಫಾಸ್ಟ್ ಕೂಡ ಮಾಡಿರೋದು. DK ಶಿವಕುಮಾರ್ ಸಿಎಂ ಆಗಿ 1 ತಿಂಗಳಾಗಿದೆ. ಇವತ್ತಿಗೆ 30 ದಿನಗಳ ಆಡಳಿತದಲ್ಲಿ ಸಿಎಂ ಸಿಕ್ಸರ್ ಬಾರಿಸಿದ್ದಾರೆ. 10 ಹಲವು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸಿಎಂ DK ಶಿವಕುಮಾರ್ ಅವರು. ಫುಲ್ ಆಕ್ಟಿವ್ ಆಗಿದ್ದಾರೆ 1 ತಿಂಗಳಿನಲ್ಲಿ. ರಾಜ್ಯದ ಸಮಗ್ರ ದೂರದೃಷ್ಟಿಯ ಯೋಜನೆಯನ್ನ ಜಾರಿಗೆ ತರ್ತಾ ಇರುವಂಥದ್ದು. ಅನೇಕ ನಿರ್ಣಯವನ್ನು ಕೂಡ ಸಿಎಂ DK ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ. ಉಚಿತ ಬಸ್ ಪಾಸ್ ಇರಬಹುದು, ಪ್ರಜಾ ಸೇವೆ ಸೇರಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಯುವಕರಿಗೆ ಅನುಕೂಲ ಆಗುವಂತಹ ಯೋಜನೆಗಳನ್ನು ತಂದಿದ್ದಾರೆ. ಅದರ ಜೊತೆಗೆ ಅಪರಾಧ ತಡೆಗೂ ಕೂಡ ಸಿಎಂ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ.
ಡ್ರಗ್ಸ್ ಹಾವಳಿ ತಡೆಯೋಕೆ ಕೂಡ ಖಡಕ್ ಸೂಚನೆಯನ್ನ ಪೊಲೀಸರಿಗೆ ಕೊಟ್ಟಿರುವುದು. ಅಮಲು ಬೆರೆಸುವಂತಹ ಪಾನ್ ಮಸಾಲ ನಿಷೇಧದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಸೊ ಪಾನ್ ಮಸಾಲದಲ್ಲಿ ಡ್ರಗ್ಸ್ ಮಿಕ್ಸ್ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದ ಬೆನ್ನಲ್ಲೇ ಆಹಾರ ಸುರಕ್ಷತಾಧಿಕಾರಿಗಳನ್ನು ಕೂಡ ಕಳಿಸಿ ರೈಡ್ ಮಾಡಿಸಿದ್ದಾರೆ. ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಇನ್ ಕೇಸ್ ಆ ಪಾನ್ ಗುಟ್ಕಾ ಮಸಾಲದಲ್ಲಿ ಏನಾದರೂ ಡ್ರಗ್ಸ್ ಅಂಶ ಇದ್ದದ್ದು ಬೆಳಕಿಗೆ ಬಂದಲ್ಲಿ ಕರ್ನಾಟಕದಲ್ಲಿ ಗುಟ್ಕಾ ಪಾನ್ ಮಸಾಲ ಎಲ್ಲವೂ ಕೂಡ ಬ್ಯಾನ್ ಆಗುತ್ತೆ. ಸೊ 10 ಹಲವು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಬರೋಬ್ಬರಿ 1 ತಿಂಗಳಾಯಿತು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಿ. ಸೊ ಅವರ ಸಾಧನೆಗಳನ್ನು ಈ ಸಂದರ್ಭದಲ್ಲಿ ಮೆಲುಕು ಹಾಕೋದಾದ್ರೆ ಧನುಶ್ರೀ ಪೂಜಾರಿ ಜೂನ್ 3ನೇ ತಾರೀಕಿನಂದು ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಿದ್ರು. ಇವತ್ತು ಜುಲೈ 3ನೇ ತಾರೀಕು ಆಗಿರುವಂತಹ ಕಾರಣಕ್ಕಾಗಿ ಅವರು ಸಿಎಂ ಆಗಿ ಒಂದು ತಿಂಗಳನ್ನ ಪೂರೈಕೆಯನ್ನು ಮಾಡುವಂತೆ ಆಗಿದೆ. ಪ್ರಮುಖವಾಗಿ ಸಿಎಂ ಆದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಿದ ಬಳಿಕ ಹಲವು ವಿಚಾರಗಳನ್ನ ಹಲವು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿರತಕ್ಕಂಥದ್ದು. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಇರಬಹುದು, ಹಾಗೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅವರ ನಿರ್ಧಾರಗಳು, ಹಾಗೆ ಜೊತೆಗೆ ಭಾರತ್ ಜೋಡೋ ಸೇರಿದಂತೆ ಇನ್ನಿತರ ಒಂದು ಸಂಘಟನೆಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರ್ತಕ್ಕಂಥ ಪ್ರಮುಖ ನಿರ್ಧಾರ ಏನು ಅಂತಂದ್ರೆ ಈ ಒಂದು ನೀರಾವರಿ ಯೋಜನೆ ಇರಬಹುದು, ಹಾಗೆ ವಿದ್ಯಾರ್ಥಿಗಳ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹಾಗೆ ಯುವಕರನ್ನ ದೃಷ್ಟಿಯಾಗಿಟ್ಟುಕೊಂಡು ಅವರು ಘೋಷಣೆ ಏನ್ ಮಾಡಿದ್ರು ಅಂತಂದ್ರೆ ಉದ್ಯೋಗವನ್ನು ಕೂಡ ನಾವು ಭರ್ತಿಯನ್ನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಘೋಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ 1 ತಿಂಗಳನ್ನ ಪೂರೈಕೆ ಮಾಡಿರುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಸಾಧನೆಯನ್ನ ಮೆಲುಕು ಹಾಕ್ತಾ ಹೋಗೋದಾದ್ರೆ ಇತ್ತೀಚೆಗೆ ಅವರು ಏನು ಈ ಒಂದು ಉದ್ಯೋಗ ಭರ್ತಿ ಸೇರಿದಂತೆ ಪಾನ್ ಮಸಾಲ ಗುಟ್ಕಾವನ್ನು ಕೂಡ ನಾನು ಬ್ಯಾನ್ ಮಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟರು. ಅಂದ್ರೆ ಉದ್ಯೋಗವನ್ನ ಯುವಕರಿಗೆ ಕೊಡುವ ಜೊತೆಗೆ ಅವರ ಕರ್ನಾಟಕದ ಯುವ ಜನರ ಆರೋಗ್ಯವನ್ನು ಕೂಡ ಕಾಪಾಡಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತೇನೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಯುವಕರನ್ನ ಸಂಘಟಿಸಬೇಕು ಅನ್ನುವಂಥ ಒಂದು ನಿರ್ಧಾರದ ಕಾರಣಕ್ಕಾಗಿ ಅವರು ಭಾರತ್ ಜೋಡೋ ಯುವಕ ಸಂಘವನ್ನ ನಿರ್ಮಾಣ ಮಾಡೋದಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಬೇರೆ ಬೇರೆ ರೀತಿಯ ಸಂಘಟನಾತ್ಮಕವಾಗಿರಬಹುದು, ಹಾಗೆ ಅಂದ್ರೆ ಕರ್ನಾಟಕದಲ್ಲಿ ಇರತಕ್ಕಂತ ಮತದಾರರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಹಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಇತ್ತೀಚೆಗೆ SIR ನಡೀತಾ ಇದೆ, ಆ ಸಂದರ್ಭದಲ್ಲಿ ವಸತಿಯ ಒಂದು ಕಾರಣಕ್ಕಾಗಿ ವಸತಿಯ ಸರ್ಟಿಫಿಕೇಟ್ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಈ ಒಂದು ಮತದಾರರ ಪಟ್ಟಿಯಿಂದ ಯಾರು ಕೂಡ ಹೊರಗುಳಿಬಾರದು ಅನ್ನುವಂತಹ ಒಂದು ಯೋಚನೆ ಇಟ್ಕೊಂಡಿರ್ತಕ್ಕಂಥ ಸಿಎಂ ಡಿಕೆ ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿಯೇ ಒಂದು ಘೋಷಣೆಯನ್ನ ಮಾಡ್ತಾರೆ. ಎಲ್ರಿಗೂ ಕೂಡ ವಸತಿ ಸರ್ಟಿಫಿಕೇಟ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಅಧಿಕಾರಿಗಳಿಗೂ ಕೂಡ ಸೂಕ್ತ ಸಮಯದಲ್ಲಿ ಅವರಿಗೆ ಸಿಗುವಂತೆ ಮಾಡಿ ಅನ್ನುವಂತ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಜನಪರ ಕಲ್ಯಾಣದ ಯೋಜನೆಗಳು ಹಾಗೂ ಜನರಿಗೆ ಆಯಾ ಸಂದರ್ಭದಲ್ಲಿ ಯಾವ ರೀತಿಯ ಅವಶ್ಯಕತೆ ಇರುತ್ತೆ ಅದೆಲ್ಲವನ್ನ ಪೂರೈಕೆ ಮಾಡುವಂತ ಒಂದು ದೃಷ್ಟಿಕೋನ ಅಂತ ಹೇಳ್ಬೋದು. ಜೊತೆಗೆ ಇತ್ತೀಚೆಗೆ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು. ಈ ಒಂದು SIR ಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಯಾರು ಕೂಡ ಮತವನ್ನ ಕಳೆದುಕೊಳ್ಳಬಾರದು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರವಾಗಿ ಸರ್ಕಾರದ ಯೋಜನೆಗಳು ಕೇವಲ ಮತದಾರರಿಗೆ ಮಾತ್ರ ಸಿಗತ್ತೆ, ನೀವು ಕರ್ನಾಟಕದ ಮತದಾರ ಆಗಬೇಕು ಅನ್ನುವಂತ ಮಾಡಿರುವಂತದ್ದು. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಯಾರು ಕೂಡ ಮತವನ್ನ ನಿರ್ಲಕ್ಷ್ಯ ಮಾಡಬಾರದು ಅನ್ನುವಂತ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ರೀತಿಯ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಈ ಒಂದು ಗ್ಯಾರಂಟಿ ಯೋಜನೆ ಇತ್ತು, ಈ ಒಂದು ಗ್ಯಾರಂಟಿ ಯೋಜನೆಯನ್ನ ಕರ್ನಾಟಕದಿಂದ ಹೊರಗಿನವರು ಕೂಡ ಪಡಿತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ದಿನಗಳಿಂದ ಚರ್ಚೆ ಇತ್ತು. ಅದು ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿಯೂ ಕೂಡ ಅದು ಚರ್ಚೆಯಾಗಿತ್ತು. ಜೊತೆಗೆ ಈ ಒಂದು ಗ್ಯಾರಂಟಿಯನ್ನ ಒಂದಿಷ್ಟು ಪರಿಶೀಲನೆ ಮಾಡಬೇಕು, ಅಲ್ಲಿರ್ತಕ್ಕಂಥ ಫಲಾನುಭವಿಗಳೇನಿದ್ದಾರೆ ಅಲ್ಲಿ ನೈಜ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಯೋಜನೆ ಸಿಗುವ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಚರ್ಚೆಯಲ್ಲಿತ್ತು. ಆದ್ರೆ ಅದನ್ನ ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಪರಿಶೀಲನೆ ಮಾಡೋದಕ್ಕೆ ಆದೇಶವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಪರಿಶೀಲನಾ ಕಾರ್ಯವೂ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಅವರು ಈ ಒಂದು ತಿಂಗಳ ಅವಧಿಯಲ್ಲಿ ನೀರಾವರಿ ಇರಬಹುದು, ಉದ್ಯೋಗ ಕ್ಷೇತ್ರ ಇರಬಹುದು, ಹಾಗೆ ಆರೋಗ್ಯ ಕ್ಷೇತ್ರ ಸೇರಿದಂತೆ ಗ್ಯಾರಂಟಿಯ ಪರಿಶೀಲನೆ ಮಾಡುವಂತದ್ದು ಈ ರೀತಿಯ ಹಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಸರ್ಕಾರದ ಬೊಕ್ಕಸಕ್ಕೂ ಕೂಡ ನಷ್ಟ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಗ್ಯಾರಂಟಿಯ ಪರಿಶೀಲನೆಯೂ ಕೂಡ ನಡೀತದೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ಹಲವು ಯೋಜನೆಗಳೇನಿತ್ತು ಕೇಂದ್ರದಿಂದ ಒಂದಿಷ್ಟು ಅನುಮೋದನೆ ಬೇಕಾಗಿತ್ತು, ಜೊತೆಗೆ ಹಣಕಾಸಿನ ನೆರವು ಕೂಡ ಬೇಕಾಗಿತ್ತು. ಆ ಒಂದು ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ದೆಹಲಿಯಲ್ಲಿ ಹಲವು ಸಭೆಗಳನ್ನ ಮಾಡ್ತಾರೆ, ದೆಹಲಿಯ ನೀರಾವರಿ ಸಚಿವರನ್ನು ಕೂಡ ಭೇಟಿಯನ್ನ ಮಾಡ್ತಾರೆ, ಅಲ್ಲೂ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಅಂದ್ರೆ ರಾಜ್ಯಕ್ಕೆ ಯಾವ ರೀತಿಯಾಗಿ ಅನುಕೂಲಗಳಾಗಬಾರದು ಆ ಎಲ್ಲ ಅನುಕೂಲಗಳನ್ನ ಮಾಡೋದಕ್ಕೋಸ್ಕರವಾಗಿ 1 ತಿಂಗಳ ಅವಧಿಯಲ್ಲಿಯೇ ಸಾಕಷ್ಟು ಮೀಟಿಂಗ್ ಗಳನ್ನ ದೆಹಲಿಯಲ್ಲಿ ಕೂಡ ಮಾಡಿರ್ತಕ್ಕಂಥದ್ದು. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ.